ಏನ್ರಿ, ಏನ್ ಮಾಡ್ಕೊಂಡಿದ್ದೀರಿ? ಕಾಲ್ಗೆ ಪ್ಲಾಸ್ಟರ್ ಹಾಕ್ದಾಗೆ ಕಾಣಿಸ್ತಿದೆ. ಏನ್ ಕಥೆ? ನಮಸ್ಕಾರ. ಈ ಹಣೆ ಬರಹ ಕುರಿತೆ ಇವತ್ತಿನ ಸಂಚಿಕೆ ಮಾಡಬೇಕಾಗಿದೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಎರಡು ಪ್ರಕಟಣೆಗಳನ್ನು ನಾನು ಮಾಡಬೇಕಾಗಿದೆ. ಒಂದನೇ, ಇದು ನಿನ್ನೆ ಓಡಾಡ್ತಾ ಇದ್ದಾಗ ನಾನು ಬಿದ್ದು ಬಿಟ್ಟೆ, ಕುಸಿದು ಬಿಟ್ಟೆ. ನನ್ನ ಪಾದ ಹೀಗಿದ್ದು ಹೀಗೆ ಹಿಂದಕ್ಕೆ ತಿರ್ಕೊಂಡ್ಬಿಡ್ತು. ಈ ಹೊತ್ತು ಹೋಗಿ ವೈದ್ಯ ತಪಾಸಣೆಯನ್ನು ಮಾಡಿದಾಗ 4 ಮೂಳೆಗಳು ಮುರಿದು ಹೋಗ್ಬಿಟ್ಟಿದೆ. ಹೀಗಾಗಿ ವೈದ್ಯರು ಅದಕ್ಕೆ ಕಟ್ಟು ಹಾಕಿ ಪೊಟ್ಟು ಹಾಕಿ ಹೇಳಿದ್ದಾರೆ, ಈ ಕನಿಷ್ಠ ಇನ್ನೊಂದಷ್ಟು ಕಾಲ ನೀವು ಅಲ್ಲಾಡೋ ಹಾಗಿಲ್ಲ, ನಿಮ್ಮ ಪಾದವನ್ನು ಎತ್ತರದ ಸ್ಥಾಯಿಯಲ್ಲಿ ಇಟ್ಟು ನೀವು ಮಲಗುವ ಭಂಗಿಯಲ್ಲಿ ಕೂತ್ಕೊಂಡಿರಬಹುದು ಅಂತ ಹೇಳಿದ್ದಾರೆ. ಈ ದುರವಸ್ಥೆಯಲ್ಲಿ ನಾನು ಚಿತ್ರೀಕರಣವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಕಾರಣ, ಅವ್ರು ಹೇಳಿದ್ದಾರೆ 1-2-3 ವಾರ ಆದರೂ ಹಾಗಿರಬೇಕು ಅಂತ. ಅದು ಕಾರಣ ನಾನು ಈ ದಿವಸದಿಂದ ಇನ್ನೊಂದು ತಿಂಗಳ ಕಾಲ, ಸರಿಸುಮಾರು ಮುಂದಿನ ತಿಂಗಳ 11ನೇ ತಾರೀಕಿನ ತನಕ ಅಂತ ಅಂದುಕೊಳ್ಳೋಣ, ಮುಂದಿನ ತಿಂಗಳ 11ನೇ ತಾರೀಕಿನ ತನಕ ನಾನು ವಿದ್ಯುಕ್ತವಾದಂತಹ ಸಂಚಿಕೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅಕ್ಟೋಬರ್ 11ನೇ ತಾರೀಕಿನ ತನಕ ಪ್ರತಿ ಭಾನುವಾರ ಬರ್ತಾ ಇರತಕ್ಕಂಥ ಮಹಾಭಾರತವನ್ನಾಗಲಿ, ಅಥವಾ ಸೋಮವಾರ, ಬುಧವಾರ, ಶುಕ್ರವಾರ ಬರ್ತಾ ಇರತಕ್ಕಂಥ ವಾರಕ್ಕೆ 3 ಉತ್ತರವನ್ನಾಗಲಿ ಅಕ್ಟೋಬರ್ 11ನೇ ತಾರೀಕಿನ ತನಕ ನಾನು ಮಾಡೋದಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಕ್ಷಮಿಸಿ. ಆದರೆ ಸುಮಾರು ಸರಾಸರಿ 5,000 ಮಂದಿ ನಮ್ಮ ಕಾರ್ಯಕ್ರಮವನ್ನು ನಿರೀಕ್ಷಣೆ ಮಾಡ್ತಾರೆ. ಸರಾಸರಿ ಅದು 2,000 ಇರ್ಬೋದು, 3,000 ಇರ್ಬೋದು, 5,000, 10,000 ಇರಬಹುದು. ಅವರಿಗೆಲ್ಲ ನಿರಾಶೆ ಮಾಡುವುದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಈ ಪ್ರಕಟಣೆಯನ್ನು ಮಾಡಬೇಕಾಗಿದೆ. ಇದು ಮೊಟ್ಟ ಮೊದಲನೆಯ ಪ್ರಕಟಣೆ. ಆ ಪ್ರಕಟಣೆಯನ್ನು ಮಾಡೋದಕ್ಕಿಂತ ಮುಂಚೆ 1-2 ಮಾತುಗಳನ್ನು ನಾನು ಹಿನ್ನೆಲೆಯಾಗಿ ಹೇಳಬೇಕು. ಧರ್ಮ ಪ್ರಚಾರದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಸ್ವಾಮಿಗಳು ಸತತವಾಗಿ 50, 60, 70 ವರ್ಷಗಳಿಂದ ಟೊಂಕ ಕಟ್ಟಿದ್ದಾರೆ ಎಂದರೆ, ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ, ಸಂಚಾರ ಮಾಡ್ತಾ ಇದ್ದಾರೆ ಎಂದರೆ, ಅದು ಕೇವಲ ಭಾರತದಲ್ಲಿ ಅಲ್ಲ, ವಿದೇಶಗಳಲ್ಲೆಲ್ಲ ಸಂಚಾರ ಮಾಡಿ ನಮ್ಮ ಸನಾತನ ಧರ್ಮದ ವೈಭವವನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳು. ಅದರಲ್ಲಿ 2ನೇ ಮಾತಿಲ್ಲ. ಅವರ ಬಗ್ಗೆ ನನಗೆ ಮಹಾ ವಿಸ್ಮಯ ಇದೆ. ಅವರು ಹೇಗೆ ಇಷ್ಟನ್ನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಗಿಬಿಟ್ಟಿದೆ ಅಂತ. ಅವರು ಏನೇನು ಪರಾಕ್ರಮಗಳನ್ನು ಮೆರೆದಿದ್ದಾರೆ
ಅನ್ನುವುದನ್ನು ಕುರಿತೇ ನಾನೊಂದು ವಿಶೇಷವಾದ ಸಂಚಿಕೆಯನ್ನು ಮಾಡಬೇಕಾಗಿದೆ. ಅದನ್ನು ಯಾವಾಗಾದರೂ ಒಂದು ಸಲ ಮಾಡ್ತೀನಿ. ಅದರ ಪೀಠಿಕೆಯಾಗಿ ಈಗ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ನಾನು ಅವರು ಒಂದಲ್ಲ ಎರಡಲ್ಲ, 10 ಅಲ್ಲ 20 ಅಲ್ಲ, 50 ಅಲ್ಲ 100 ಅಲ್ಲ, 170 ಬಾರಿ ಸಮುದ್ರೋಲ್ಲಂಘನ ಮಾಡಿದ್ದಾರೆ. ದಯಮಾಡಿ ಕೇಳಿಸ್ಕೊಳ್ಳಿ, 170 ಬಾರಿ ಸಮುದ್ರಗಳನ್ನು ಹಾರಿ ವಿದೇಶಗಳಿಗೆ ಹೋಗಿ ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ. ಅವರೊಂತಹ ಸ್ವಯಂಭೂ ಇದ್ದ ಹಾಗೆ. ಅವರಿಗೆ ಯಾವ ಸಿದ್ಧ ಮಠವೂ ಇರಲಿಲ್ಲ, ಅವರ ಹಿಂದೆ ಯಾವ ಸ್ವಾಮಿಗಳೂ ಇರಲಿಲ್ಲ ಅವರಿಗೆ. ಅದಕ್ಕೆ ಸ್ವಯಂಭೂ ಒಂದಿದ್ದು. ಅವರು ಸನ್ಯಾಸ ಸ್ವೀಕಾರವನ್ನು ಮಾಡಿ ಪುಟ್ಟದಾಗಿ ಆರಂಭಗೊಂಡಂತಹ ಗಣಪತಿ ಸಚ್ಚಿದಾನಂದ ಆಶ್ರಮ ಈ ಹೊತ್ತು ಅವೆಷ್ಟು ಶಾಖೆಗಳನ್ನು ಹೊಂದಿದೆ, ಅವೆಷ್ಟು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದೆ, ಅವೆಷ್ಟು ಆಶ್ರಮಗಳ ಅಭಿವೃದ್ಧಿಗೆ ಕಾರಣ ಆಗಿದೆ, ಅವೆಷ್ಟು ಸಹಸ್ರ ಧರ್ಮೋಪನ್ಯಾಸಗಳನ್ನು ನೀಡಲಿಕ್ಕಾಗಿದೆ. ಅದಕ್ಕೆ ಹೇಳಿದೆ, ಅದನ್ನು ಕುರಿತೇ ಬೇರೆಯದಾಗಿರತಕ್ಕಂಥ ಒಂದು ಉಪನ್ಯಾಸ ಕೊಡಬೇಕು ನಾನು. ಅಂತಹ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು 170ನೆಯ ಬಾರಿ ವಿಶ್ವ ಪರ್ಯಟನೆಯನ್ನು ಮಾಡಿ ತಮ್ಮ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ವಾಪಸ್ಸಾಗಿದ್ದಾರೆ. ಅವರಿಗೆ ಮೈಸೂರಿನಲ್ಲಿ ಒಂದು ದೊಡ್ಡ ಪೌರ ಸನ್ಮಾನ ಏರ್ಪಟ್ಟಿದೆ. ಆ ಪೌರ ಸನ್ಮಾನದಲ್ಲಿ ನನ್ನನ್ನು ಆಹ್ವಾನಿಸಿದ್ರು, ಮುಖ್ಯ ಆಮಂತ್ರಿತನನ್ನಾಗಿ ಕರೆದಿದ್ದರು. ನನಗೆ ಅನ್ನಿಸ್ತು, ಈಗ ನಾನು ಚಿತ್ರೀಕರಣವನ್ನು ಮಾಡುವ ಸ್ಥಿತಿಯಲ್ಲಿ ಇಲ್ಲದ್ದರಿಂದ ಆ ಕಾರ್ಯಕ್ರಮದ ಪ್ರಧಾನ ದೃಶ್ಯಗಳನ್ನು ನಮ್ಮ ಓದುಗರಿಗೆ ಉಣಬಡಿಸೋಣ ಅನ್ನತಕ್ಕಂಥದ್ದು ನನ್ನ ಅಪೇಕ್ಷೆ ಆಯಿತು. ಹೀಗಾಗಿ ನಾನು ಮೆಚ್ಚತಕ್ಕಂಥ, ಸ್ವಯಂ ಶಕ್ತರಾಗಿರತಕ್ಕಂಥ, ಪ್ರಪಂಚ ಪ್ರಸಿದ್ಧರಾಗಿರತಕ್ಕಂತಹ, ಧರ್ಮಮೂರ್ತಿಯಾಗಿರತಕ್ಕಂತಹ, ಪವಾಡ ಸದೃಶ ಬದುಕನ್ನು ಸಾಗಿಸಿರತಕ್ಕಂತಹ, 82 ವರ್ಷಗಳಲ್ಲಿಯೂ ಅತ್ಯಂತ ನವಯೌವನದಿಂದ ಕಂಗೊಳಿಸ್ತಾ ಇರತಕ್ಕಂತಹ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳಿಗೆ ನಡೆದಂತಹ ಭೂರಿ ಸನ್ಮಾನವನ್ನು ಕುರಿತು ಆ ಸಮಾರಂಭದ ತುಣುಕುಗಳನ್ನು ನಾನು ತಮ್ಮಲ್ಲಿ ಬುಧವಾರದಿಂದ, ಅಂದರೆ ಈ ತಿಂಗಳ 25ನೆಯ ತಾರೀಖಿನಿಂದ ಅಕ್ಟೋಬರ್ 11ನೆಯ ತಾರೀಖಿನ ತನಕ, ಭಾನುವಾರ, ಸೋಮವಾರ, ಬುಧವಾರ, ಶುಕ್ರವಾರಗಳಂದು ಅದನ್ನು ಪ್ರಚಾರ ಮಾಡಲಿದ್ದೇನೆ. ಮತ್ತೊಮ್ಮೆ ದಾಖಲು ಮಾಡಿಕೊಳ್ಳಿ. ಈ ತಿಂಗಳ 25ರಿಂದ ಅಕ್ಟೋಬರ್ 11ನೆಯ ತಾರೀಖಿನ ತನಕ ಇಲ್ಲಿಯ ತನಕ ನಡೆದುಕೊಂಡು ಬಂದಿರತಕ್ಕಂಥ ಭಾನುವಾರದ ಮಹಾಭಾರತವಾಗಲಿ, ವಾರಕ್ಕೆ 3 ಉತ್ತರ ಅನ್ನತಕ್ಕಂಥದ್ದಾಗಲಿ ಪ್ರಚಾರವಾಗದೆ, ಅದರ ಜಾಗದಲ್ಲಿ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳಿಗೆ ಏರ್ಪಡಿಸಿರತಕ್ಕಂತಹ ಸನ್ಮಾನದ ಸಮಾರಂಭದ ಸಾಕ್ಷಿಯ ಚಿತ್ರಗಳನ್ನು ಈ ತಿಂಗಳ 25ರಿಂದ ಅಕ್ಟೋಬರ್ 11ನೆಯ ತಾರೀಖಿನ ತನಕ ಪ್ರಚಾರ ಮಾಡಲಾಗುತ್ತೆ. ಅದಾದ ನಂತರ ಯಥಾ ಪ್ರಕಾರ ಭಾನುವಾರ ಮಹಾಭಾರತ ಮತ್ತು ಉಳಿದ ಸೋಮವಾರ, ಬುಧವಾರ, ಶುಕ್ರವಾರಗಳಲ್ಲಿ ವಾರಕ್ಕೆ 3 ಉತ್ತರ ಮುಂದುವರಿಯುತ್ತದೆ. ಇದು ಮೊಟ್ಟ ಮೊದಲನೆಯ ಪ್ರಕಟಣೆ. ಇನ್ನು ಎರಡನೆಯ ಪ್ರಕಟಣೆ, ನಾವು ಕೆಲವು ವಾರಗಳಿಂದ ಪ್ರತಿ ಸೋಮವಾರ ಸನ್ಮಾನ್ಯ ಶ್ರೀಕಾಂತ್ ಅವರ ಅಪೇಕ್ಷೆಯಂತೆ
ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ರಾಜವಂಶಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಂಡನೆ ಮಾಡ್ತಾ ಇದ್ದೆವು. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಲಕ್ಷ್ಮೀಶ ಅಂತ ಒಬ್ಬ ಸ್ನೇಹಿತರು, ಅವರು ಬೆಂಗಳೂರದವರೇ, ನಮ್ಮ ನಾಗರಬಾವಿ ಸುತ್ತಮುತ್ತ ಇರ್ತಕ್ಕಂಥವ್ರು. ಅವರು ಒಂದು ಕನಸನ್ನು ಕಂಡಿದ್ದಾರೆ, ಒಂದು ದೊಡ್ಡ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಕನ್ನಡಿಗರಿಗಾಗಿ, ಕನ್ನಡಿಗರಿಂದ ಕನ್ನಡದ ಸಂಗೀತ, ಸಾಹಿತ್ಯ, ಕಾವ್ಯ, ಉಪನ್ಯಾಸ, ಗಮಕ, ಹರಿಕಥೆ ಇತ್ಯಾದಿಗಳನ್ನೆಲ್ಲ ಭಾರಿ ಪ್ರಮಾಣದಲ್ಲಿ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಒಂದು ಸಂಸ್ಥಾನ ಅನ್ನತಕ್ಕಂಥ ಒಂದು ವಾಹಿನಿಯನ್ನು ಶುರು ಮಾಡಿದ್ದಾರೆ. ಇನ್ನೂ ವಿದ್ಯುಕ್ತವಾಗಿ ಮಾಡಿಲ್ಲ, ಪ್ರಾಯೋಗಿಕವಾಗಿ ಸುಮ್ಮನೆ ಪರೀಕ್ಷಾರ್ಥವಾಗಿ ಮಾಡಿದ್ದಾರೆ. ಅದನ್ನು ಅವರು ನವೆಂಬರ್ 1ನೇ ತಾರೀಖಿನಿಂದ ಶುರು ಮಾಡಬೇಕು ಅಂತ ಇದ್ದಾರೆ. ಅವರು ನನ್ನ ಬಳಿ ಬಂದು ಮಾತನಾಡಿದರು. ಹೀಗೆ ನಾನು ಕನ್ನಡಿಗರಿಗಾಗಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇನೆ ಅಂತ ಹೇಳಿದರು. ನಾನು ಅವರಿಗೆ ನಿರಾಶೆಯನ್ನು ಉಂಟು ಮಾಡುವಂಥ ಮಾತುಗಳನ್ನು ಆಡಿದೆ. ನೀವು ಇಂಥ ಕಾರ್ಯಕ್ರಮವನ್ನು ಮಾಡಿದರೆ ನಿಮಗೆ ನನ್ನ ವಾಹಿನಿಯಿಂದ, ಅಂದರೆ ಯೂಟ್ಯೂಬ್ನಿಂದ ನಿಮಗೆ ದುಡ್ಡು ಸಿಗುವುದಿಲ್ಲ. ನಮ್ಮ ಕನ್ನಡಿಗರು ತಮಗಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಸಂಭಾವನೆಯನ್ನ, ಚಂದಾ ಹಣವನ್ನ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಾರೆ ಎನ್ನುವ ನಂಬಿಕೆ ನನಗಿಲ್ಲ. ಯಾಕೆ ಅಂದರೆ ನಾನು 3 ವರ್ಷದಿಂದ ಮಾಡಿರುವ ಅನುಭವ ಇದೆ ನನಗೆ. ಹಿಂದಿನ ತಿಂಗಳು ಹಬ್ಬಬ್ಬ ಅಂದರೆ ನನಗೊಂದು 15,000 ರೂಪಾಯಿ ಎಲ್ಲ ಕನ್ನಡಿಗರು ಕಳಿಸಿರಬಹುದು. ನಮ್ಮಲ್ಲಿ 50,000ಕ್ಕೂ ಮೀರಿದ ಚಂದಾದಾರರಿದ್ದಾರೆ, 50,000ಕ್ಕೂ ಹೆಚ್ಚು ಚಂದಾದಾರರಿದ್ದಾರೆ. ಅದರಲ್ಲಿ 1,000 ಮಂದಿ ಪ್ರತಿ ತಿಂಗಳೊಂದು 200 ರೂಪಾಯಿ ಕೊಟ್ಟರು ಸಾಕಷ್ಟಾಗತ್ತೆ. ಕೊಡಲ್ಲ, ಆ ಅನುಭವ ನನಗಿಲ್ಲ. ಪ್ರಾರಂಭದಲ್ಲಿ ಕೇಳಿದಾಗ ಒಂದಷ್ಟು ಮಂದಿ ಒಂದಷ್ಟು ಹಣವನ್ನು ಕಳಿಸಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಬೇರೆಯ ವಾಹಿನಿಗಳಿಗೆ ಸಿಗ್ತಾ ಇರುವಷ್ಟು ಲಕ್ಷ ಲಕ್ಷ ಸಂಭಾವನೆ ನಮಗೇನು ಸಿಗ್ತಾ ಇಲ್ಲ. ಈಗಾಗಲೇ ಹೇಳಿದಾಗೆ ಇಡೀ ಹಿಂದಿನ ತಿಂಗಳೆಲ್ಲ ನಮಗೊಂದು 15,000 ಸಿಕ್ಕಿರಬಹುದು ಅಷ್ಟೇ. ನಮಗೆ ಅದಕ್ಕಿನ್ನ ಸಾಕಷ್ಟು ಖರ್ಚುಗಳಿರುತ್ತೆ. ಅದರಲ್ಲಿ ಬಿಡಿ, ಆ ವಿಷಯ ಅಲ್ಲ ನಾನು ಮಾತಾಡೋದಕ್ಕೆ ಹೋಗಿದ್ದು. ಇದನ್ನು ನಾನು ಲಕ್ಷ್ಮೀಶ ಅವರಿಗೆ ಹೇಳಿದೆ, ನಿಮಗೆ ಹಣ ಖರ್ಚಾಗತ್ತಾಗಲಿ, ಕನ್ನಡಿಗರು ಕೊಡಲ್ಲಪ್ಪ, ಆದ್ದರಿಂದ ನೀವೇನು ಮಾಡೋದು ಬೇಡ ಅಂತ. ಆದರೆ ಲಕ್ಷ್ಮೀಶ ನನ್ನ ಮಾತನ್ನು ಕೇಳಲಿಲ್ಲ. ಅವರು ಹಠ ಹಿಡಿದು ಕೂತಿದ್ದಾರೆ. ಇಲ್ಲ ಇಲ್ಲ, ನಾನು ನನ್ನ ಕೈನಿಂದ ದುಡ್ಡು ಹೋದರೂ ಚಿಂತೆ ಇಲ್ಲ, ನಾನು ಕನ್ನಡಿಗರಿಗಾಗಿ ಈ ಸೇವೆಯನ್ನು ಮಾಡಬೇಕು, ಅದು ನನ್ನ ಧ್ಯೇಯ ಅಂತ. ಆ ಹಿನ್ನೆಲೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಇತ್ಯಾದಿಗಳೆಲ್ಲ ಅವ್ರ ಜೊತೆ ಮಾತಾಡಿದ್ದಾಯಿತು. ನವೆಂಬರ್ 1ನೇ ತಾರೀಖಿನಿಂದ ಅವರು ತಮ್ಮ ವಾಹಿನಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸಂಸ್ಥಾನ ಅಂತ ಅದರ ಹೆಸರು. ಅದರಲ್ಲಿ ನನ್ನದು ಒಂದು ಖಚಿತವಾದ ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ಅಂತ ಇದ್ದಾರೆ. ಯಾವತ್ತೂ ಏನು ಅದೆಲ್ಲ ನಾವು ಮಾತಾಡ್ತೀವಿ ಮುಂದೆ. ಆ ಕಾರ್ಯಕ್ರಮ ಏನು ಅಂದರೆ ಅವರ ಅಪೇಕ್ಷೆ ಕನ್ನಡ ಸಾಹಿತ್ಯದ ಬಗ್ಗೆ ಇರಬೇಕು ಅನ್ನೋದು. ನಾನು ನಮ್ಮ ವಾಹಿನಿಯಲ್ಲಿ ಆಗಲೇ ಅದನ್ನು ಶುರು ಮಾಡಿಬಿಟ್ಟಿದ್ದೀನಲ್ರಿ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ನಿಮ್ಮ ಚಂದಾದಾರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ವಾಹಿನಿಯಲ್ಲಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ವಾಹಿನಿಯಲ್ಲಿ ಮಾಡಿ. ನಿಮ್ಮ ವಾಹಿನಿಯಲ್ಲಿ ನೀವು ಬೇರೆ ಬೇರೆ 100 ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ.
ನಮ್ಮಲ್ಲಿ ಬರೀ ಕನ್ನಡದ ಬಗ್ಗೆ ಮಾತಾಡಿ, ನಮ್ಮದು ಬರೀ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಹಿನಿ. ಹೀಗಾಗಿ ದಯಮಾಡಿ ನಿಮ್ಮ ವಾಹಿನಿಯಲ್ಲಿ ನಿಲ್ಲಿಸಿ ನಮ್ಮ ವಾಹಿನಿಯಲ್ಲಿ ನಿಮ್ಮ ಕನ್ನಡದ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕು ಅಂತ ಸನ್ಮಾನ್ಯ ಲಕ್ಷ್ಮೀಶ್ ಅವರು ಪೊಟ್ಟು ಹಿಡ್ಕೊಂಡು ಕೂತ್ಕೊಂಡ್ರು. ನನಗನ್ನಿಸ್ತು ಅವರೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾದ್ದು ನ್ಯಾಯ, ಸರಿ. ಅದು ಕಾರಣ ನಾನು ಅವ್ರಿಗೆ ಹೇಳಿದೆ, ಆಯ್ತಪ್ಪ, ನಾನು ನಮ್ಮ ಸದಸ್ಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮಲ್ಲಿ ನೋಡಿದ್ರೇನು ನಿಮ್ಮಲ್ಲಿ ನೋಡಿದ್ರೇನು ಅಂತ ಅವರಿಗೆ ಭರವಸೆಯನ್ನು ಕೊಟ್ಟೆ. ಅದು ಕಾರಣ ಆತ್ಮೀಯ ಕನ್ನಡಿಗರೇ, ಈ ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ರಾಷ್ಟ್ರದ ರಾಜವಂಶಗಳನ್ನು ಕುರಿತು ನಾನು ಮಾಡ್ತಾ ಇರತಕ್ಕಂಥ ಉಪನ್ಯಾಸ ಸಂಸ್ಥಾನ ಅನ್ನತಕ್ಕಂಥ ವಾಹಿನಿಯಲ್ಲಿ ಮುಂದುವರಿಯಲಿದೆ, ಅಥವಾ ಅಲ್ಲಿ ನಾನು ಮೊದಲಿನಿಂದಲೂ ಶುರು ಮಾಡ್ತೀನಿ. ಬಹುಶಃ ಇಲ್ಲಿ ಹೇಳಿರತಕ್ಕಂಥದ್ದಕ್ಕಿಂತ ಹೆಚ್ಚು ವಿಸ್ತಾರವಾಗಿ ಅಲ್ಲಿ ಮಾತಾಡ್ತೀನಿ. ಕನ್ನಡ ನೆಲ, ಜಲ, ನುಡಿ, ನಡೆ ಇವುಗಳನ್ನೆಲ್ಲ ಕುರಿತು ಅದರೊಳಗೆ ನಾನು ವಿಸ್ತಾರವಾಗಿ ಮಾತನಾಡಲಿದ್ದೇನೆ. ಅಂದರೆ ಅದರ ಅರ್ಥ ಪ್ರತಿ ಸೋಮವಾರ ಬರ್ತಾ ಇರತಕ್ಕಂಥ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಾರ್ಯಕ್ರಮ ಇನ್ನು ಮುಂದೆ ಬರಲ್ಲ ನಮ್ಮ ವಾಹಿನಿಯಲ್ಲಿ, ಅಲ್ಲಿ ಬರುತ್ತೆ, ಸಂಸ್ಥಾನದಲ್ಲಿ ಬರುತ್ತೆ. ಇಲ್ಲಿ ಯಥಾ ಪ್ರಕಾರ ಸೋಮವಾರ, ಬುಧವಾರ, ಶುಕ್ರವಾರಗಳು ಹೇಗೆ ವಾರಕ್ಕೆ 3 ಉತ್ತರ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಮುಂದುವರಿಯಿತು. ಇದು ನಾನು 2ನೆಯ ಪ್ರಕಟಣೆಯಲ್ಲಿ ತಮ್ಮಲ್ಲಿ ಭಿನ್ನಯಿಸಬೇಕಾಗಿರತಕ್ಕಂಥದ್ದು. ಆದ್ದರಿಂದ ದಯಮಾಡಿ ಅಕ್ಟೋಬರ್ 11ನೇ ತಾರೀಕಿನ ತನಕ ಭಾನುವಾರ, ಸೋಮವಾರ, ಬುಧವಾರ, ಶುಕ್ರವಾರಗಳಂದು ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳ 170ನೆಯ ವಿಶ್ವ ಪರ್ಯಟನೆಯ ಸಂಭ್ರಮದ ಸಮಾರಂಭದ ತುಣುಕುಗಳು ಪ್ರದರ್ಶನ ಆಗುತ್ತೆ. ಹಾಗೂ ಕನ್ನಡ ಸಾಹಿತ್ಯ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಮಂಡನೆ ಸಂಸ್ಥಾನ ಅನ್ನತಕ್ಕಂಥ ವಾಹಿನಿಯಲ್ಲಿ ಮುಂದುವರಿಯಿತು. ದಾಖಲು ಮಾಡಿಕೊಳ್ಳಿ, ನೆನಪಿಟ್ಟುಕೊಳ್ಳಿ. ನವೆಂಬರ್ 1ನೇ ತಾರೀಕು ಸಂಸ್ಥಾನ ಅನ್ನುವುದು ವಿದ್ಯುಕ್ತವಾಗಿ ಆರಂಭ ಆಗಲಿದೆ. ಅಂದರೆ ತಾವೆಲ್ಲ ದಯಮಾಡಿ ನವೆಂಬರ್ 1ನೇ ತಾರೀಕಿನಿಂದ ಆ ಸಂಸ್ಥಾನವನ್ನೂ ವೀಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ.